ಹರಿಃ ಓಂ ಆಪಾದಮೌಳಿಪರ್ಯಂతం ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮೆಲಾರ್ಯಾನ್ ಗುರೂನ್ ಭಜೇ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುಂ. ಹರಿಃ ಓಂ. ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದೇ ಆ 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆ. ಜೀವ ಎಂಬತಕ್ಕಂಥದ್ದು ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಃ ಎಂಬ ಮಧ್ವಮತದ ಸೂತ್ರವನ್ನು, ಪದ್ಮಮತದ ಪ್ರಮೇಯವನ್ನು ಸವಿಸ್ತಾರವಾಗಿ ಶ್ರೀ ಪುರಂದರದಾಸರು ತಿಳಿದುಕೊಡತಕ್ಕಂಥ ಗದ್ಯಗಳು ಈ 10 ಗದ್ಯಗಳಿಂದ ಅಂತ ತಿಳಿಯಬೇಕು. ಆದ್ದರಿಂದ ಇದು ಜೀವ ಪ್ರಕರಣ ಎನಿಸಿದೆ. ಜೀವ ಪ್ರಕರಣದಲ್ಲಿ ಜೀವರ ಲಕ್ಷಣವನ್ನು ತಿಳಿಸಿ ಜೀವರು ಮಾಡಬೇಕಾದ ಉಪಾಸನೆ, ಅದು ಯಾವ? ಬಿಂಬೋಪಾಸನೆ. ಬಿಂಬೋಪಾಸನೆಗೋಸ್ಕರವಾಗಿ ಸಕಲ ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ ಗ್ರಂಥಗಳಿದೆ. ಅದರ ವ್ಯಾಖ್ಯಾನ ರೂಪವಾಗಿ ಶ್ರೀಮದಾನಂದ ತೀರ್ಥರು ರಚಿಸಿರುವ ಸರ್ವಮೂಲ ಗ್ರಂಥ. ಸರ್ವಮೂಲ ಗ್ರಂಥದಲ್ಲಿ ಆಧರಿಸಿರುವ 18 ಪುರಾಣಗಳು, ಶ್ರುತಿ ಸ್ಮೃತಿಗಳು, ಇವುಗಳ ಸಹಾಯದಿಂದ ನಾವು ತಿಳಿಯಬೇಕಾದ ಏನು? ಪಂಚಭೇದ ತಾರತಮ್ಯ. ಯಾರಲ್ಲಿ? ಜೀವರುಗಳಲ್ಲಿ. ಭಗವಂತನಲ್ಲಿ ಭೇದವೂ ಇಲ್ಲ, ತಾರತಮ್ಯವೂ ಇಲ್ಲ. ಭೇದ ಉಂಟು, ಸ್ವಗತ ಭೇದವಿಲ್ಲ, ತಾರತಮ್ಯವಿಲ್ಲ. ಏಕೆಂದರೆ ಭಗವಂತ ಏಕ ಏವ. ಆದ್ದರಿಂದ ಭಗವಂತನ ತಿಳಿಯುವ ವಿಶಿಷ್ಟ ಗುಣ ನೇಹ ನಾನಾಸ್ತಿ ಕಿಂಚನ. ತನ್ನಲ್ಲಿ ಯಾವ ಭೇದವೂ ಇಲ್ಲ ಮತ್ತು ತಾರತಮ್ಯವಿಲ್ಲ ಎಂಬುದು ತಿಳಿಯಬೇಕು. ಜಡದಲ್ಲಿ ಭೇದವಿದ್ದರೂ ಭೇದ ಜ್ಞಾನವೇ ಇಲ್ಲ. ಪಂಚಭೇದ ತಾರತಮ್ಯ ಎಂಬತಕ್ಕಂಥದ್ದು ಕೇವಲ ಚೇತನೆಗೋಸ್ಕರವಾಗಿ. ಅದು ಕಾಮಿತ ಸರ್ವೇ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹರಣಾರ್ಥಂ ಶ್ರುತಿರೇಷಾ ಪ್ರವರ್ತತೆ ಎಂಬ ಶ್ರುತಿಯ ವಾಕ್ಯದಂತೆ ಎಲ್ಲ ಶ್ರುತಿಗಳು, ಸ್ಮೃತಿಗಳು, ವೇದ, ಇತಿಹಾಸ, ಪುರಾಣ ಸಕಲವೂ ಜೀವನ ಉದ್ಧಾರಕ್ಕೋಸ್ಕರವಾಗಿ. ಜೀವ ದುಃಖಿಯಾಗಿದ್ದಾನೆ. ಆ ದುಃಖದ ನಿವಾರಣೆಗೋಸ್ಕರವಾಗಿ ಸಕಲ ಶಾಸ್ತ್ರ ಪ್ರಮೇಯಗಳು ಎಂದು ತಿಳಿಯಬೇಕು. ಈ ನಿಟ್ಟಿನಲ್ಲಿ ಚಿಂತಿಸುವಾಗ ಶ್ರೀ ವೇದವ್ಯಾಸದೇವರು ಬ್ರಹ್ಮಸೂತ್ರದಲ್ಲಿ ಪೃಥಕ್ ಅಧಿಕರಣ ಎಂಬ ಸೂತ್ರದಲ್ಲಿ, ಈ ಅಧಿಕರಣದಲ್ಲಿ ಶ್ರೀ ವೇದವ್ಯಾಸರು ನಮಗೆ ತಿಳಿಸ್ಕೊಡ್ತಾ ಇರೋದು ಏನು ಅಂದರೆ, ಶ್ರುತಿಷು ಜೀವಸ್ಯ ಪರೇಣ ಅಭೇದ ಪ್ರತೀಯತೆ ತನ್ನ ಈಶಾ ಭಿನ್ನ ಏವ ಜೀವ. ಈಶಾ ಭಿನ್ನ ಏವ ಜೀವ. ಶ್ರುತಿಗಳಲ್ಲಿ, ಕೆಲವು ಶ್ರುತಿಗಳಲ್ಲಿ ಜೀವ ಮತ್ತು ಈಶ್ವರಿಗೆ ಅಭೇದವನ್ನು ಪ್ರತಿಪಾದನೆ ಮಾಡುವಂತೆ ಕಾಣುತ್ತದೆ. ಆದರೆ ಜೀವರಿಗೂ ಭಗವಂತನಿಗೂ ಭೇದವಿಲ್ಲ, ಅಭೇದವಿಲ್ಲ. ಭೇದವೇ ಇರುವುದು, ಐಕ್ಯವಿಲ್ಲ, ಭೇದವೇ ಇರುವುದು ಎನ್ನುವುದನ್ನು ತೋರಿಸಿಕೊಡತಕ್ಕಂಥ ಪ್ರಕರಣ. ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 3ನೇ ಪಾದದ
14ನೇ ಅಧಿಕರಣ ಸೂತ್ರ 28 ಮತ್ತು 29ನೇ ಸೂತ್ರದಲ್ಲಿ ನಾವು ತಿಳಿಯಬಹುದಾಗಿದೆ. ಇದನ್ನು ಪೃಥಕ್ ಅಧಿಕರಣ ಎಂದು ಹೆಸರು. ಪೃಥಕ್ ಅಧಿಕರಣ ಎಂಬ ಶಬ್ದ ಹೇಳುವಾಗಲೇ ನಮಗೆ ತಿಳಿದು ಬರತಕ್ಕಂಥ ಅರ್ಥವೇನು? ಪೃಥಕ್ ಅಂದರೆ ಭೇದ, ಭಿನ್ನ. ಭಿನ್ನವನ್ನು, ಭೇದವನ್ನು ಪ್ರತಿಪಾದನೆ ಮಾಡತಕ್ಕಂಥ ಅಧಿಕರಣ ಪೃಥಕ್ ಅಧಿಕರಣ. ಲೋಕದಲ್ಲಿ ನಾವು ಜೀವರುಗಳು ಕೇವಲ ಅಭೇದ ರೂಪವಾಗಿಯೇ ನಾವು ಮಾತಾಡುತ್ತೇವೆ. ನಮ್ಮ ಶರೀರವನ್ನೇ ನನ್ನ ಶರೀರ ಎಂದು ಹೇಳಿದರೂ ಸಹ ಶರೀರ ಮತ್ತು ಆತ್ಮನಿಗೆ ಅಭಿನ್ನ, ಒಂದೇ ಎಂಬ ರೀತಿಯಲ್ಲಿ ನಾವು ವ್ಯವಹರಿಸಿಕೊಳ್ಳುತ್ತೇವೆ. ಇದು ಅಜ್ಞಾನ ಮೂಲಕವಾಗಿ. ಹೇಳುವುದೇನು? ನನ್ನ ಶರೀರ. ಅಂದುಕೊಳ್ಳುವುದೇನು? ನಾನೇ ಶರೀರ. ಇದೇ ಅಜ್ಞಾನ. ನಾವು ಹೇಳುವ ರೀತಿಯಲ್ಲಿ ನಡೆಯುತ್ತಿಲ್ಲ. ಆದ್ದರಿಂದ ಶ್ರುತಿಯಲ್ಲೂ ಸಹ ಶ್ರುತಿ ಹೇಳುತ್ತಿರುವುದು ಏನು? ಭೇದವನ್ನೇ ಹೇಳುತ್ತಿರುವುದು. ಹಾಗಾದರೆ ಅಭೇದ ಹೇಳತಕ್ಕಂಥ ಶ್ರುತಿ ಇದೆಯಲ್ಲ ಅಂತ ಹೇಳಿದರೆ, ಅಭೇದ ಹೇಳತಕ್ಕಂಥ ಶ್ರುತಿಗೂ ಭೇದವನ್ನೇ ಅರ್ಥವನ್ನು ತಿಳಿಯಬೇಕು. ಹೇಗೆ ತಿಳಿಯಬೇಕು? ಯಾಕೆ ತಿಳಿಯಬೇಕು ಅಂತ ಹೇಳಿದರೆ, ವೇದ ಎಂಬತಕ್ಕಂಥದ್ದು ಅಪೌರುಷೇಯ. ಅಪೌರುಷೇಯವಾದಕ್ಕೆ ಪುರುಷಕೃತವಾದ ಯಾವ ದೋಷಗಳು ಇರುವುದಿಲ್ಲ. ಒಂದು ಸಾರಿ ಒಂದು ವಿಷಯವನ್ನು ಹೇಳಿ ಅದನ್ನು ವಿರುದ್ಧವಾಗಿ ಹೇಳತಕ್ಕಂಥ ದೋಷ ಯಾರಲ್ಲಿ ಇದೆ? ಪುರುಷನಲ್ಲಿ ಇದೆ. ಆದರೆ ಅಪೌರುಷೇಯ ಅಂದರೆ ಪುರುಷನಲ್ಲದ ಇದ್ದಾಗ ಈ ದೋಷಗಳು ಬರಲಾರದು. ಆದ್ದರಿಂದ ಅನಂತ ಕೋಟಿ ಸಂಖ್ಯೆಯಲ್ಲಿ ಭೇದವನ್ನೇ ಪ್ರತಿಪಾದನೆ ಮಾಡತಕ್ಕಂಥ ವೇದ ಕೇವಲ 4-6 ಕಡೆಗಳಲ್ಲಿ ಅಭೇದವನ್ನು ತೋರಿಸುವಂತೆ ವಾಕ್ಯ ಪ್ರಯೋಗ ಮಾಡಿದಾಗ ನಾವು ಏನನ್ನು ತಿಳಿಯಬೇಕು? ಎಲ್ಲರೂ ಭೇದವನ್ನೇ ತಿಳಿಯಬೇಕು ಎಂಬುದನ್ನು ಪ್ರತಿಪಾದನೆ ಮಾಡಿದರು. ನಮ್ಮ ಮಂದ ಬುದ್ಧಿಗೆ ಈ 5 ವಾಕ್ಯಗಳಿಂದ ಅಭೇದವನ್ನು ತಿಳಿಸಿರುವುದರಿಂದ 5 ವಾಕ್ಯಕ್ಕೆ ಸರಿಯಾಗಿ ಉಳಿದ ಎಲ್ಲ ಶಬ್ದಾರ್ಥವನ್ನು ನಿರ್ಣಯಿಸಿಕೊಳ್ಳಿ ಎಂಬತಕ್ಕಂಥ ವಾದ ಲೋಕದಲ್ಲಿ ಬಂದಿದೆ. ಇದನ್ನು ನಿವಾರಣೆ ಮಾಡೋಕ್ಕೋಸ್ಕರವಾಗಿ ಶ್ರೀ ವೇದವ್ಯಾಸ ದೇವರೇ ಪೃಥಕ್ ಅಧಿಕರಣ ಎಂಬತಕ್ಕಂಥದ್ದು ರಚಿಸಿದ್ದಾರೆ. ಅದರಲ್ಲಿ ಶ್ರೀಮದಾನಂದ ತೀರ್ಥರು ತಮ್ಮ ವ್ಯಾಖ್ಯಾನವನ್ನು ತೋರಿಸಿ ಭೇದವೇ ಸರಿಯಾದುದು. ಏಕೆಂದರೆ ನಿತ್ಯ ಸತ್ಯವಾದ ಮೋಕ್ಷದಲ್ಲಿ ಭೇದವಿದೆಯೇ ಹೊರತು ಅಭೇದವಿಲ್ಲ. ಲೋಕದಲ್ಲಿಯೂ ಭೇದವೇ ಇದೆ. ಆದರೆ ಅಜ್ಞಾನ ದಶೆಯಿಂದ ಅಭೇದವನ್ನು ನಾವು ಕಲ್ಪಿಸಿಕೊಂಡು ವ್ಯವಹರಿಸುತ್ತೇವೆ. ಹೇಳುವಾಗ ಭೇದವನ್ನೇ ಹೇಳುತ್ತೇವೆ. ಅರ್ಥ ಮಾಡಿಕೊಳ್ಳುವಾಗ ಕೆಲವು ಕಡೆ ಎಡುವುತ್ತೇವೆ. ಈ ಎಡುವುದರ ಪರಿಣಾಮ ವೇದ ನಮಗೆ ಸರಿಯಾಗಿ ಅರ್ಥವಾಗುವುದಿಲ್ಲ. ಇದನ್ನು ಯೋಗ್ಯ ಗುರುಗಳ ಮೂಲಕ ನಾವು ತಿಳಿದುಕೊಳ್ಳಬೇಕು. ಯಾಕೆ ನಮಗೆ 5 ಅಭೇದ ರೂಪವಾಗಿ ಶ್ರುತಿ ತೋರಿಸಿದೆ ಮತ್ತು ಉಳಿದ ಎಲ್ಲ ಕಡೆಯೂ ಭೇದ ರೂಪವಾಗಿ ತೋರಿಸಿದೆ ಎಂಬತಕ್ಕಂಥ ಮಹತ್ವವನ್ನು ತಿಳಿಸತಕ್ಕಂಥ ವಿಶಿಷ್ಟವಾದ ಅಧಿಕರಣ ಪೃಥಕ್ ಅಧಿಕರಣ. ಜೀವೈಕ್ಯ ಶ್ರುತ್ಯಾವಿರೋಧ ಪ್ರಯೋಜ್ಯ ಸಮನ್ವಯ ಗೋಚರಾಯ ನಮಃ. ಇದು ಶ್ರುತಿ, ನ್ಯಾಯೋಪೇತ ಶ್ರುತಿಯಲ್ಲಿ ಅವಿರೋಧವನ್ನು ತಿಳಿಸಿಕೊಡತಕ್ಕಂಥ ಅಧ್ಯಾಯವಾಗಿದೆ. ಈ ಅಧಿಕರಣದಲ್ಲಿ ಜೀವನಿಗೆ ಪರಮಾತ್ಮ ಅಭಿನ್ನತ್ವ ಭಿನ್ನತ್ವ ವಿಷಯಕ ಶ್ರುತಿ ವಿರೋಧವನ್ನು ಪರಿಹರಿಸುತ್ತಾರೆ. ಆ ಶ್ರುತಿ ವಿರೋಧವನ್ನೇ ಮೊಟ್ಟ ಮೊದಲಿಗೆ ತೋರಿಸುತ್ತಾರೆ. ಏಕೆಂದರೆ ಎಲ್ಲ ಕಡೆಯೂ ಅವಿರೋಧವಾಗಿದೆ. ಎಲ್ಲಿ ವಿರೋಧ ಕಂಡಿದೆ?
ಅದನ್ನು ಮಾತ್ರ ಪ್ರಸ್ತಾಪ ಮಾಡುತ್ತಾರೆ. ತತ್ವಮಸಿ. ಚಾಂದೋಗ್ಯದ 6ನೇ ಮಂಡಲದ 8ನೇ ಅಧಿಕರಣದ 7ನೇ ಸೂಕ್ತ 7ನೇ ಮಂತ್ರ. ತತ್ವಮಸಿ. ಅಹಂ ಬ್ರಹ್ಮಾಸ್ಮಿ. ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಭಾಗದ 4ನೇ ಮಂಡಲದ 10ನೇ ಸೂತ್ರ. ಇತ್ಯಾದಿಷು ಜೀವಸ್ಯ ಪರೇಣ ಅಭೇದಃ ಪ್ರತೀಯತೆ. ನಿತ್ಯೋ ನಿತ್ಯಾರಂ ಚೇತನಶ್ಚ ಚೇತನಾನಾಂ. ಶ್ವೇತಾಶ್ವೇತರ ಉಪನಿಷತ್ 6:13ನೇ ಸ್ತೋತ್ರ. ದ್ವಾಸುಪರ್ಣ ಶ್ವೇತಾಶ್ವೇತರ ಸೂತ್ರದಲ್ಲಿ 4-6ನೇ ಸೂತ್ರ. ಇತ್ಯಾದಿಷು ಭೇದಃ. ತತ್ವಮಸಿ ಇತ್ಯಾದಿ ಶ್ರುತಿ ವಾಕ್ಯಗಳಲ್ಲಿ ಆದಿ ಶಬ್ದದಿಂದ ಬ್ರಹ್ಮವೇದ ಬ್ರಹ್ಮೈವ ಭವತಿ ಮುಂಡಕೋಪನಿಷತ್ತು. ಏಕಮೇವ ಅದ್ವಿತೀಯಂ ಇತ್ಯಾದಿಗಳು ಪರಮಾತ್ಮನಿಂದ ಜೀವನಿಗೆ ಅಭೇದವು ತೋರುತ್ತದೆ. ನಿತ್ಯೋ ನಿತ್ಯಾರಂ ಇತ್ಯಾದಿ ಶ್ರುತಿಗಳಿಂದ ಭೇದವು ತೋರುತ್ತದೆ. ಹೀಗೆ ಕೇವಲ 5 ವಾಕ್ಯಗಳಲ್ಲಿ ಅಭೇದ ರೂಪವಾಗಿ ತೋರಿದ್ದು ಉಳಿದೆಲ್ಲ ಕಡೆಯೂ ಭೇದವನ್ನೇ ತೋರುತ್ತದೆ. ಇದನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಎಂಬುದೇ ಮುಖ್ಯ ಪ್ರಮೇಯ ಈ ಅಧಿಕರಣದಲ್ಲಿ. ತಥಾಚ ಅದ್ವೈತ ಶ್ರುತಿಗೆ ಉಪಕ್ರಮಾದಿ ಷಡ್ವಿಧ ತಾತ್ಪರ್ಯ ಲಿಂಗಗಳು ಇದ್ದುದರಿಂದ ಪ್ರಬಲವಾದ ಪ್ರಯುಕ್ತ ಜೀವನು ಪರಮಾತ್ಮನಿಂದ ಅಭಿನ್ನನು ಎಂದು ಪೂರ್ವಪಕ್ಷ ಬಂದರೆ ಸಿದ್ಧಾಂತಿಕರಿಗೋಸ್ಕರವಾಗಿ ಸೂತ್ರಕ್ಕೆ ಅವತರಿಕೆ ಕೊಡುತ್ತಾರೆ. ಅತ ಉಚ್ಯತೆ. ಹೀಗೆ ಶಂಕೆ ಬಂದರೆ ಉತ್ತರಿಸುತ್ತಾರೆ. ಓಂ ಪೃಥಗುಪದೇಶಾತ್. ಓಂ. ಅಧಿಕರಣ ಅಂದರೇನು? ಅಧಿಕರಣದ ಅರ್ಥವನ್ನು ನಾವು ತಿಳಿದುಕೊಂಡಿದ್ದೇವೆ. ಆರಂಭ ಹೇಗಿದೆ, ಪ್ರಸ್ತಾಪನೆ ಹೇಗಿದೆ, ಪೂರ್ವ ಪಕ್ಷ ಏನಿದೆ, ಅದಕ್ಕೆ ಸಿದ್ಧಾಂತದ ಪಕ್ಷ ಏನಿದೆ, ಹೇಗೆ ಸಮಾಧಾನ ಮಾಡಿದೆ, ಕೊನೆಯಲ್ಲಿ ಹೇಗೆ ನಿರ್ಧಾರ ಮಾಡಲ್ಪಟ್ಟಿದ್ದಾರೆ ಎಂಬುದನ್ನು ಅಧಿಕರಣದಲ್ಲಿ ನಾವು ತಿಳಿಯಬಹುದಾಗಿದೆ. ಆದ್ದರಿಂದ ಅಧಿಕರಣದ ಪ್ರಾರಂಭದಲ್ಲಿ ನಾವು ಯಾವ ವಿಷಯವನ್ನು ತೆಗೆದುಕೊಂಡರೂ ಸಹ ಅದನ್ನು ವಿಸ್ತಾರವಾಗಿ ಚರ್ಚಿಸಿ ಒಂದು ನಿರ್ಣಯಕ್ಕೆ ಬಂದಿರುತ್ತದೆ. ನಿರ್ಣಯಕ್ಕೆ ಬಂದಾಗ ಅಂತಿಮವಾಗಿ ಬಂದದ್ದು ಏನು, ಅದೇ ಪ್ರಬಲವಾಗುತ್ತದೆ. ಈ ಯುಕ್ತಿಯಿಂದಲೂ ಸಹ ಅಭೇದವನ್ನೇ ಪಂಚಯುಕ್ತಿಗಳಿಂದ, ಪಂಚವೇದದ ತುಂಡು ಭಾಗಗಳಿಂದ ಜೀವ ಮತ್ತು ಈಶ್ವರ ಇಬ್ಬರಿಗೂ ಅಭಿನ್ನವಾಗಿದೆ, ಅಭೇದವಾಗಿದೆ, ಐಕ್ಯ ರೂಪದಲ್ಲಿದೆ ಎಂಬುದಕ್ಕಂಥದ್ದನ್ನು ಆಪಾತತಃ ತೋರಿದಾಗ ಉಳಿದ ಅನಂತ ಭಾಗಗಳಲ್ಲಿ ಭೇದವನ್ನೇ ಪ್ರತಿಪಾದನೆ ಮಾಡಿದಾಗ ಅನಂತ ಅಂದರೆ ಕೋಟ್ಯಾಂತರ ಕಡೆಯಲ್ಲಿರ್ತಕ್ಕಂಥ ಆ ಕೋಟಿ ಭಾಗಕ್ಕೆ 5 ಎಂಬತಕ್ಕಂಥ ಕೋಟಿ ಭಾಗ, ಉಭಯ ಕೋಟಿ ಭಾಗಗಳಲ್ಲಿ ಯಾವುದು ತೂಕವಾಗಿರುತ್ತದೆ, ಯಾವುದು ನಿರ್ಣಯ, ಯಾವುದರಿಂದ ಯಾವುದನ್ನು ನಿರ್ಣಯ ಮಾಡಿಕೊಳ್ಳಬೇಕು ಎಂಬುದನ್ನು ನಾವು ಸಮಷ್ಟಿಯಾಗಿ ತಿಳಿದುಕೊಳ್ಳಬೇಕು. ಅದನ್ನು ಶ್ರೀಮದಾನಂದ ತೀರ್ಥರು ನಮಗೆ ತಿಳಿ ಹೇಳುತ್ತಾ ಇದ್ದಾರೆ. ಅತ ಉಚ್ಯತೆ. ಈಗ ಶಂಕೆ ಬಂದರೆ ಪೃಥಗುಪದೇಶಾತ್ಯೆಂಬ ಸೂತ್ರ ಶ್ರೀ ವೇದವ್ಯಾಸದೇವರು ತಿಳಿಸಿದ್ದಾರೆ. ಶ್ರೀಮದಾನಂದ ತೀರ್ಥರು ಇದನ್ನು ವಿಶೇಷಾಕಾರವಾಗಿ ತಿಳಿಸ್ತಾ ಇದ್ದಾರೆ. ಭಿನ್ನಃ ಅಚಿಂತ್ಯ ಪರಮಃ ಜೀವಸಂಗಾತ್ ಪೂರ್ಣಃ ಪರೋ ಜೀವಸಂಗಃ ಹಿ ಅಪೂರ್ಣಃ ಯತಸ್ಥ ಅಸೌ ನಿತ್ಯ ಮುಕ್ತಃ ಹಿ ಅಯಂ ಚ ಬಂಧಾನ್ ಮೋಕ್ಷಂ ತತಯೇವ ಏವಂ ಚೇತ್ ಇತಿ
ಸೊ ಉಪಪತ್ತಿಕ ಕೌಶಿಕ ಶ್ರುತೆ ಭಿನ್ನ ಏವ ಜೀವ. ಸಾಕಲ್ಯೇನ ಅಚಿಂತ್ಯವಾದ ಪರಮಾತ್ಮನು ಜೀವನ ಸಮುದಾಯದಿಂದ ಉತ್ತಮ ಗುಣ ಪರಿಪೂರ್ಣನು. ಜೀವ ಸಮೂಹವಾದರೂ ಅಪೂರ್ಣವೇ ಆಗಿದೆ. ಅನುಭವ ಸಿದ್ಧವು. ಯಾವ ಕಾರಣದಿಂದ ಶ್ರೀಹರಿಯೇ ನಿತ್ಯ ಮುಕ್ತನಾಗಿರುತ್ತಾನೋ ಈ ಸಂಸಾರಿಯಾದ ಜೀವನು ಶ್ರೀಹರಿಯಿಂದಲೇ ಸಂಸಾರ ಬಂಧದಿಂದ ಬಿಡುಗಡೆಯನ್ನು ತನಗೆ ಇಚ್ಛಿಸುತ್ತಾನೆ. ಹೀಗೆ ಸಂಯುಕ್ತಿಕವಾಗಿ ಕೌಶಿಕ ಶ್ರುತಿಯಿಂದ ಜೀವೇಶ್ವರಿಗೆ ಭೇದೋಪಾದಕವಾದ ವಿರುದ್ಧ ಧರ್ಮಾಧಿಕರಣತ್ವರೂಪವಾದ ಯುಕ್ತಿ ಸಹಿತ ಶ್ರುತಿಯಿಂದ ಶ್ರೀಹರಿಯಿಂದ ಜೀವನು ಭಿನ್ನನೇ ಎಂಬುದನ್ನು ಪ್ರತಿಪಾದಿಸಲಾಗಿದೆ. ಹಾಗಾದರೆ ಅದ್ವೈತ ಶ್ರುತಿಗೆ ವಿಷಯವೇ ಇಲ್ಲದಿರುವುದರಿಂದ ಪ್ರಾಮಾಣ್ಯವು ಬರಲೇಬೇಕಾಗುವುದು ಎಂದರೆ ಅದಕ್ಕೆ ಮತ್ತೊಂದು ಶ್ರುತಿಯಿಂದ ಶ್ರೀ ವೇದವ್ಯಾಸರು ತಿಳಿಸ್ತಾ ಇದ್ದಾರೆ. ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶ ಪ್ರಾಜ್ಞವತು ಎಂಬುದು 29ನೇ ಸೂತ್ರ. ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶ ಪ್ರಾಜ್ಞವತು. ಓಂ ಇದರ್ಥವೇನು? ಶ್ರೀಮದಾನಂದ ತೀರ್ಥರು ತಿಳಿಸುತ್ತಾರೆ. ಜ್ಞಾನಾನಂದಾದಿ ಬ್ರಹ್ಮಗುಣಃ ಏವಾಸ್ಯ ಯತಃ ಸಾರಃ ಸ್ವರೂಪಂ ಅತೋ ಅಭೇದವ್ಯಪದೇಶಃ ಯಥಾ ಸರ್ವಗುಣಾತ್ಮಕತ್ವಾತ್ ಸರ್ವಾತ್ಮಕತ್ವಂ ಬ್ರಹ್ಮಣ ಉಚ್ಯತೆ. ಸರ್ವಂ ಕಲಗಿದ ಬ್ರಹ್ಮ ಇತಿ. ಜ್ಞಾನ, ಆನಂದ ಮೊದಲಾದ ಯಾವ ಬ್ರಹ್ಮಗುಣಗಳೋ ಅವುಗಳಿಗೆ ಸದೃಶಗಳಾದ ಜ್ಞಾನ ಆನಂದಾದಿಗಳ ಗುಣಗಳೇ ಜೀವನಿಗೆ ಯಾವ ಕಾರಣದಿಂದ ಸ್ವರೂಪವೋ ಆದ ಕಾರಣ ಗೌಣಿ ವೃತ್ತಿಯಿಂದ ತದ್ವ್ಯಪದೇಶ ತತ್ವಮಸಿ ಇತ್ಯಾದಿ ಪರಮಾತ್ಮ ಅಭೇದ ವ್ಯಪದೇಶವು ಪ್ರಾಜ್ಞವತು ಹೇಗೆ ಸಮಸ್ತ ಜಗದ್ಗುಣ ಸದೃಶವಾದ ಗುಣಸ್ವರೂಪತ್ವವನ್ನು ಅಪೇಕ್ಷಿಸಿ ಸರ್ವಂ ಕಲಗಿದಂ ಬ್ರಹ್ಮ ಎನ್ನುವ ಛಾಂದೋಗ್ಯ ಶ್ರುತಿಯಲ್ಲಿ ಪ್ರಕರ್ಷೇಣ ಜ್ಞಾತೃತ್ವ ನಿಮಿತ್ತದಿಂದ ಪ್ರಾಜ್ಞ ಶಬ್ದದಿಂದ ಹೇಳಲ್ಪಟ್ಟ ಬ್ರಹ್ಮನಿಗೆ ಸರ್ವಾತ್ಮಕತ್ವವು ಅಂದರೆ ಜಡಭೂತವಾದ ಜಗತ್ತಿನಿಂದ ಅಭೇದವು ಹೇಳಲ್ಪಡುತ್ತದೋ ಹಾಗೆಯೇ ಎಂದು ತಿಳಿಯಬೇಕು. ಇದರರ್ಥವೇನು? ಭಗವಂತ ಮತ್ತು ಜೀವರ ಅವರ ಯೋಗ್ಯತಾ ಅವರ ಸ್ವರೂಪವನ್ನು ನಾವು ಚಿಂತಿಸಿದಾಗ ಎಲ್ಲ ಜೀವರು ದುಃಖಿಗಳು ಅಸ್ವತಂತ್ರರಾಗಿದ್ದಾರೆ. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ. ಸ್ವತಂತ್ರನ ಅಧೀನವಾಗಿ ಎಲ್ಲ ಸ್ವತಂತ್ರ ಜೀವರು ತಮ್ಮ ಅಪೇಕ್ಷೆಯನ್ನು ಪೂರೈಸಿಕೊಳ್ಳುತ್ತಿದ್ದಾರೆ. ಹೀಗೆ ನಾವು ವಿರುದ್ಧವಾದ ಲಕ್ಷಣವನ್ನು ನಾವು ನೋಡುತ್ತಿದ್ದಾಗ ಒಬ್ಬನಿಗೆ ದುಃಖಿ ಇನ್ನೊಬ್ಬ ಸುಖಿ, ಒಬ್ಬನ ಸ್ವಾತಂತ್ರ್ಯ ಇನ್ನೊಬ್ಬ ಅಸ್ವಾತಂತ್ರ್ಯ, ಈ ರೀತಿಯಾದ ಲಕ್ಷಣವನ್ನು ನೋಡಿದಾಗ ಇದನ್ನು ಈ ಎರಡೂ ಲಕ್ಷಣವನ್ನು ಒಬ್ಬನಿಗೆ ಹೇಳಲು ಹೇಗೆ ಸಾಧ್ಯ? ಯಾವನು ಸ್ವತಂತ್ರನೋ ಅವನು ಅಸ್ವತಂತ್ರನಾಗಲಾರ, ಯಾವನು ಅಸ್ವತಂತ್ರನೋ ಅವನು ಸ್ವತಂತ್ರನಾಗಲಾರ. ಇದು ಸ್ವರೂಪವಾದದ್ದು. ಸ್ವರೂಪದಲ್ಲಿ ಸ್ವತಂತ್ರ ತನ್ನ ಇಚ್ಛೆಯಂತೆ ತಾನು ಅಸ್ವತಂತ್ರನಾಗಲು ಬಯಸುವುದೇ ಇಲ್ಲ. ಯಾವ ಅಸ್ವತಂತ್ರನಾದವನಿಗೆ ಸ್ವತಂತ್ರವಾಗುವ ಯೋಗ್ಯತೆಯೇ ಇರುವುದಿಲ್ಲ. ಆದ್ದರಿಂದ ಈ ಸ್ವತಂತ್ರ ಮತ್ತು ಅಸ್ವತಂತ್ರ ಎಂಬ ಎರಡು ಗುಣವನ್ನು ನಾವು ಚಿಂತಿಸಿದರೆ ನಾವು ಅಭೇದವನ್ನು ಹೇಳತಕ್ಕಂಥ ತತ್ವಮಸಿ
ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥ ಈ 5 ವಾಕ್ಯಗಳಿಗೆ ಏನಂತೆ ನಾವು ತಿಳಿಯಬೇಕು? ನಾನೇ ಬ್ರಹ್ಮನಾಗಿದ್ದರೆ ನಾನು ಸ್ವತಂತ್ರ ಎಂದು ತಿಳಿಯಬೇಕು. ಸ್ವತಂತ್ರನಾದರೆ ನಮ್ಮ ಹಿತವನ್ನು ಮಾಡಿಕೊಂಡು ಅಹಿತವನ್ನು ದೂರ ಮಾಡಿಕೊಳ್ಳಬೇಕು. ಆದರೆ ಜೀವರೆಲ್ಲರೂ ದುಃಖಿಗಳೇ. ತಮ್ಮ ಅಹಿತವನ್ನೇ ತಾವು ದೂರ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದಲೇ ಸಂಸಾರ ವ್ಯವಸ್ಥೆಯಲ್ಲಿ ನಿತ್ಯ ಪ್ರವಾಹ ರೂಪವಾಗಿ ಹುಟ್ಟುತ್ತಾರೆ, ದುಃಖಿಸುತ್ತಾರೆ, ಸಾಯುತ್ತಾರೆ, ಮತ್ತೆ ಹುಟ್ಟುತ್ತಾರೆ, ಬೆಳೆಯುತ್ತಾರೆ, ಮತ್ತೆ ಸಾಯುತ್ತಾರೆ. ಅದೆಷ್ಟೋ ಜನ್ಮಗಳಲ್ಲಿ ಜ್ಞಾನವೇ ಇಲ್ಲದಂತೆ ವೃಕ್ಷ ರೂಪವಾಗಿ ಪಶು ವೃತ್ತಿಯ ರೂಪದಲ್ಲಿ ಇರುತ್ತಾರೆ. ಕೇವಲ ಮನುಷ್ಯ ರೂಪದಲ್ಲಿದ್ದಾಗ ಈ ತಿಳುವಳಿಕೆ ಬರುತ್ತದೆ. ತಾನು ಮನುಷ್ಯ, ತಾನು ವೃಕ್ಷವಲ್ಲ, ತಾನು ಪಶುವಲ್ಲ ಎಂಬುದನ್ನು ತಾನು ಅರಿತುಕೊಳ್ಳುತ್ತಾನೆ, ಜ್ಞಾನಿಯಾಗುತ್ತಾನೆ. ತಾನು ತಿಳಿದಿದ್ದನ್ನು ಮತ್ತವರಿಗೆ ಹೇಳತಕ್ಕಂಥ ಯೋಗ್ಯತೆಯನ್ನು ಮನುಷ್ಯನಾಗಿದ್ದಾಗ ತಿಳಿದುಕೊಳ್ಳುತ್ತಾನೆ. ಮನು ಅವಬೋಧನೆಯಾದಾತು. ತಾನು ತಿಳಿದು ಮತ್ತೊಬ್ಬರಿಗೆ ಹೇಳತಕ್ಕಂಥ ಯೋಗ್ಯತೆ ಇರತಕ್ಕಂಥವನಿಗೆ ಮನುಷ್ಯ ಅಂತ ಹೆಸರು. ಇದನ್ನು ನಾವು ವೃಕ್ಷಗಳಲ್ಲಿ ಕಾಣಲು ಸಾಧ್ಯವೇ? ಪಶುಗಳಲ್ಲಿನೂ ಕಾಣಲು ಸಾಧ್ಯವೇ? ಆದ್ದರಿಂದ ಈ ಸಮಸ್ತ ವೃಕ್ಷ ಜೀವರಾಗಲಿ, ಪಶು ಜೀವರಾಗಲಿ, ಮನುಷ್ಯ ಜೀವರಾಗಲಿ ತಾವು ತಿಳಿದಿದ್ದು ತಾವು ಅನುಭವಿಸುವುದು ಏನನ್ನು? ದುಃಖವನ್ನು. ತಮಗೆ ದುಃಖ ಇಷ್ಟವೇನು? ಯಾವ ಜೀವರಿಗೂ ದುಃಖ ಇಷ್ಟವಿಲ್ಲ. ಆದರೂ ದುಃಖ ಏಕೆ ಇದೆ? ತಾವು ಅಸ್ವತಂತ್ರರಾದ್ದರಿಂದ. ಅಂದರೆ ಸ್ವರೂಪಭೂತವಾಗಿ ಎಲ್ಲ ಜೀವರು ಅಸ್ವತಂತ್ರರು. ಹಾಗಾದರೆ ಎಲ್ಲರೂ ಅಸ್ವತಂತ್ರರಾದರೆ ಕ್ರಮಬದ್ಧವಾದ ವಿಶ್ವ, ಕ್ರಮಬದ್ಧವಾದ ಈ ಜಗತ್ತು ಹೇಗೆ ನಡೆಯುವುದು? ಒಬ್ಬ ಸ್ವತಂತ್ರ ವ್ಯಕ್ತಿ ಇರಲೇಬೇಕು. ಆ ಸ್ವತಂತ್ರ ವ್ಯಕ್ತಿ ಭಗವಂತ. ಅವನು ಅನಂತಗುಣ ಪರಿಪೂರ್ಣ. ಸ್ವತಂತ್ರನಾದವ ಭಗವಂತ, ಅವನ ಅಧೀನದಲ್ಲೇ ಎಲ್ಲ ಸ್ವತಂತ್ರ ಜೀವರು ಇರುವುದು ಎಂಬುದನ್ನು ನಾವು ನಿರ್ಣಯಿಸಿಕೊಳ್ಳಬೇಕು. ಇದನ್ನು ಪುರಾಣ ವಚನದಿಂದ ಶ್ರುತಿ ಸಮ್ಮತಿಯನ್ನು ತಿಳಿಸುತ್ತಾರೆ ಶ್ರೀಮದಾನಂದ ತೀರ್ಥರು. ಭವಿಷ್ಯತ್ ಪರ್ವಣಿ ಚ ಭಿನ್ನಾ ಜೀವಾ ಪರೋ ಭಿನ್ನಃ ತಥಾಪಿ ಜ್ಞಾನರೂಪತಃ ಪ್ರೋಚ್ಯತೆ ಬ್ರಹ್ಮರೂಪೇಣ ವೇದವಾದೇಶು ಸರ್ವಶಃ ಇತಿ. ಜೀವರು ಹರಿಯಿಂದ ಭಿನ್ನರು, ಶ್ರೀಹರಿಯು ಜೀವರಿಂದ ಭಿನ್ನನು. ಆದಾಗ್ಯೂ ಜೀವರು ಜ್ಞಾನ ಆನಂದಾದಿ ಬ್ರಹ್ಮಗುಣ ಸದೃಶ ಗುಣಸ್ವರೂಪತ್ವವಿದ್ದುದರಿಂದ ಎಲ್ಲ ತತ್ವಮಸಿ ಇತ್ಯಾದಿ ವೇದವಾಕ್ಯಗಳಲ್ಲಿ ಪರಬ್ರಹ್ಮ ಅಭೇದದಿಂದ ಹೇಳಲ್ಪಡುತ್ತಾರೆ. ಹೀಗೆ ಭವಿಷ್ಯತ್ ಪರ್ವದಲ್ಲಿ ಇದೆ. ಇದರಿಂದ ಜೀವ ಬ್ರಹ್ಮ ಅಭೇದ ಉಕ್ತಿಗೆ ಚಿತ್ವಾದಿ ಸಾಮ್ಯವು ನಿಮಿತ್ತವೆಂದು ಉಕ್ತವಾಯಿತು. ಹಾಗಾದರೆ ಪುರಾಣದಲ್ಲಿ ಹೇಳತಕ್ಕಂಥ ವಾಕ್ಯದಿಂದ ಅಸ್ವತಂತ್ರರಾದವರು ಸ್ವತಂತ್ರ ಎಂದು ಯಾಕೆ ಹೇಳಿಕೊಳ್ಳುತ್ತಾರೆ? ಭಿನ್ನರಾದ ಜೀವರು ಅಭಿನ್ನವೆಂದು ಯಾಕೆ ಹೇಳಿಕೊಳ್ಳುತ್ತಾರೆ ಅಂತ ಹೇಳಿದರೆ, ಮೂಲಭೂತವಾಗಿ ಈ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎಂಬ ಪದದ ಅರ್ಥವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳದೆ ಮೇಲೆ ಕಾಣುವ ಅರ್ಥದಿಂದ ಐಕ್ಯ ಉಪಾಸನೆಯನ್ನು ಮಾಡುತ್ತೇವೆ. ವಿರುದ್ಧ ಗುಣಗಳಿದ್ದಾಗ ಐಕ್ಯ ಎಂಬುದಕ್ಕಂಥದ್ದು ಕೂಡುವುದಿಲ್ಲ ಎಂಬುದು ಸಮಸ್ತ ಜಗತ್ತಿಗೆ ತಿಳಿದಿದೆ. ಆದರೂ ಅವಿರುದ್ಧದಲ್ಲೇ ಅವಿರುದ್ಧವನ್ನು ತೋರುವ ಕೇವಲ 5 ವಾಕ್ಯಗಳಿಂದ ಎಲ್ಲವೂ ಐಕ್ಯವೇ ಎಂಬುದನ್ನು ನಾವು ಮುಖತಃ ಹೇಳುತ್ತೇವೆ. ಆದರೆ ಕಾರ್ಯದಲ್ಲಿ ಮಾಡುವಾಗ ಭೇದವನ್ನೇ ಮಾಡುತ್ತೇವೆ. ಇದನ್ನು ಭವಿಷ್ಯತ್ ಪರ್ವ
ಪುರಾಣದಲ್ಲಿ ನಮಗೆ ಶ್ರೀ ವೇದವ್ಯಾಸರು ತೋರಿಸಿರುವುದು ಯಾತಕ್ಕೋಸ್ಕರವಾಗಿ ಎಂದರೆ ಜೀವನಲ್ಲಿರತಕ್ಕಂಥ ಸ್ವರೂಪ ಚಿಂತನ. ಅಸ್ವತಂತ್ರರು ತಮಗೆ ಯಾವ ರೀತಿಯಲ್ಲಿ ತಿಳಿದುಕೊಳ್ಳುತ್ತಾರೆ, ಏನನ್ನು ತಿಳಿದುಕೊಳ್ಳಬೇಕು ಎಂಬುದನ್ನು ವಿಮರ್ಶೆ ಮಾಡಿ ತಿಳಿಸಿದ್ದಾರೆ. ಯೋಗ್ಯ ಗುರುಗಳ ಅನುಗ್ರಹ ರೂಪದಿಂದ ಸಮ್ಯಕ್ ಜ್ಞಾನವನ್ನು ನಾವು ತಿಳಿಯಬೇಕು. ಅದಿಲ್ಲದಿದ್ದರೆ ಆಪಾತತಃ ತೋರುವ ಐತಾರ್ಥವನ್ನೇ ನಾವು ಗ್ರಹಿಸುತ್ತೇವೆ. ಐತಾರ್ಥ ಎಂಬುದು ವಾಸ್ತವವಲ್ಲ, ಯಥಾರ್ಥವಾದದ್ದು ಭಿನ್ನ. ಐಕ್ಯ ಎಂಬುದು ಐತಾರ್ಥ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾದದ್ದು ಈ ಅಧಿಕರಣದ ಸಾರಾಂಶ. ಜೀವನು ಶ್ರೀಹರಿಯಿಂದ ಭಿನ್ನನೋ ಅಭಿನ್ನನೋ ಎಂಬ ಸಂದೇಹ. ತತ್ವಮಸಿ ಇತ್ಯಾದಿ ಐಕ್ಯ ಶ್ರುತಿಯಿಂದ ಅಭಿನ್ನನು ಎಂದು ಪೂರ್ವಪಕ್ಷ. ಹೇಗೆಂದರೆ ಜೀವಪರ ಐಕ್ಯ ಶ್ರುತಿಗೆ ಏಕಮೇವ ದ್ವಿತೀಯಂ ಎನ್ನುವ ಉಪಕ್ರಮಾದಿಗಳಿಂದಲೂ ತತ್ವಮಸಿ ಎನ್ನುವ ಉಪಸಂಹಾರದಿಂದಲೂ ತತ್ವಮಸಿ ಎಂದು 9 ಆವರ್ತಿ ಅಭ್ಯಾಸದಿಂದಲೂ ಐಕ್ಯವು ಪ್ರಮಾಣಾಂತರದಿಂದ ಪ್ರಾಪ್ತವಾಗದೇ ಇದ್ದುದರಿಂದ ಅಪೂರ್ಣತಾ ಇದ್ದುದರಿಂದಲೂ ತಸ್ಯ ತಾವದೇವಾಚಿರಂ ಎಂದು ಫಲವಿದ್ದುದರಿಂದಲೂ ಏನ ಅಶ್ರುತಂ ಶ್ರುತಂ ಎನ್ನುವ ಅರ್ಥವಾದದಿಂದಲೂ ಮೃಣ್ಮಯಾದ ದೃಷ್ಟಾಂತದಿಂದ ಉಪಪಾದಿಸುವುದರಿಂದಲೂ ಹೀಗೆ ಷಡ್ವಿಧ ತಾತ್ಪರ್ಯ ಲಿಂಗಗಳು ಇದ್ದುದರಿಂದಲೂ ಪ್ರಬಲವಾದ ಪ್ರಯುಕ್ತ ದ್ವಾಸುಪರ್ಣ ಇತ್ಯಾದಿ ಶ್ರುತಿಯು ಅಪ್ರಮಾಣವೇ. ಇಲ್ಲವಾದರೆ ಐಕ್ಯಶ್ರುತಿಗೆ ವಿಷಯವೇ ಇಲ್ಲದಂತಾಗುವುದು ಎಂದರೆ ಭಿನ್ನ ಅಚಿಂತ್ಯ ಇತ್ಯಾದಿ ಭೇದಶ್ರುತಿಯು ವಿರುದ್ಧ ಧರ್ಮಾಧಿಕರಣತ್ವ ರೂಪ ಯುಕ್ತಿಯಿಂದ ಕೂಡಿದ ಪ್ರಯುಕ್ತ ಉಪಜೀವತ್ವೇನ ಪ್ರಬಲವು. ಅದರ ವಿರೋಧದಿಂದಲೂ ಅನುಭವ ವಿರೋಧದಿಂದಲೂ ತತ್ವಮಸಿ ಇತ್ಯಾದಿಗಳಿಗೆ ಶ್ರೀಹರಿಯು ಜ್ಞಾನಾನಂದಾದಿ ಗುಣಗಳಿಗೆ ಸದೃಶ ಗುಣಗಳು ಇದ್ದುದರಿಂದ ಶ್ವೇತಕೇತುವೇ ನೀನು ಬ್ರಹ್ಮ ಸದೃಶನೂ ಆಗಿರುತ್ತಿ ಎನ್ನುವ ಅರ್ಥವು ಕೂಡುವುದರಿಂದ ಐಕ್ಯಪರತ್ವವು ಕೂಡಲಾರದು. ಉಪಕ್ರಮಾದಿಗಳು ಪ್ರಮಾಣಾಂತರ ವಿರುದ್ಧವಾದ ಅರ್ಥದಲ್ಲಿಯೇ ತಾತ್ಪರ್ಯ ಜ್ಞಾಪಕಗಳು ಆದ ಕಾರಣ ಜೀವನು ಈಶನಿಂದ ಭಿನ್ನನೇ ಆಗಿದ್ದಾನೆ ಎಂಬುದು ಮಹಾ ತಾತ್ಪರ್ಯವೆನಿಸಿದೆ. ಪೃಥಕ್ ಅಧಿಕರಣದಲ್ಲಿ ಕೇವಲ 2 ಸೂತ್ರಗಳನ್ನು ಶ್ರೀ ವೇದವ್ಯಾಸರು ತಮ್ಮ ನಿಶ್ಚಿತ ಅರ್ಥವನ್ನು ತಿಳಿಸಿಬಿಟ್ಟಿದ್ದಾರೆ. ಶ್ರೀಮದಾನಂದ ತೀರ್ಥ ಅತಿ ಚಿಕ್ಕದಾಗಿ ಚೊಕ್ಕಟವಾಗಿ ವ್ಯಾಖ್ಯಾನವನ್ನು ಮಾಡಿರುತ್ತಾರೆ. ಪೃಥಕ್ ಅಧಿಕರಣ ಅಂದರೆ ಏನು, ಭೇದವಿದೆಯೋ ಇಲ್ಲವೋ ಎಂಬುದು. ಇಲ್ಲಿರ್ತಕ್ಕಂಥದ್ದು ಪಕ್ಷ ಎಷ್ಟು? 2 ಪಕ್ಷ. ಅಭೇದ ಪರ ಒಂದು, ಭೇದ ಪರ ಇನ್ನೊಂದು. ಆದ್ದರಿಂದ ವೇದವ್ಯಾಸ ದೇವರು 2 ಶ್ರುತಿಗಳು ಹೇಳುವುದರಿಂದ ಒಂದು ಭೇದ ಪರವಾಗಿಯೂ ಇದೆ, ಇನ್ನೊಂದು ಅಭೇದ ಪರವಾಗಿಯೂ ಇದೆ ಎಂಬುದನ್ನಾಗಿ 2 ಪಕ್ಷವನ್ನು ತೋರಿಸಿ ಯಾವುದನ್ನು ತಿಳಿಯಬೇಕು, ಯಾವುದನ್ನು ತಿಳಿಯಬಾರದು ಎಂಬುದನ್ನು ನಿಷ್ಕರ್ಷೆ ಮಾಡಿ ಗುರುಗಳ ಅನುಗ್ರಹದಿಂದ ಎಲ್ಲ ಜೀವರು ಸತತವಾಗಿ ಅಭ್ಯಾಸ ಮಾಡಿ ಉಪಾಸನೆ ಮಾಡಿ ತಿಳಿದುಕೊಳ್ಳಿ ಎಂದು ಬಿಟ್ಟಿರುತ್ತಾರೆ. ಎಲ್ಲ ಉತ್ತರವನ್ನು ಗುರುಗಳೇ ಹೇಳಿಬಿಟ್ಟಾಗ ಯಾವ ವಿದ್ಯಾರ್ಥಿಗೆ ಬುದ್ಧಿಗೆ ಅದು ಕೆಲಸ ಕೊಟ್ಟಂತೆ ಆಗುವುದಿಲ್ಲ. ವಿದ್ಯಾರ್ಥಿಯಿಂದಲೇ ಹೇಳಿಸಿದಾಗ ಅದು ವಿದ್ಯಾರ್ಥಿಯ ಸ್ವರೂಪವನ್ನು ವ್ಯಕ್ತವಾಗುತ್ತದೆ. ಕೇವಲ ಪ್ರಭಾವಗಳಿಂದ ಗುರುಗಳ ಪ್ರಭಾವದಿಂದ ಹೇಳಿಸಿದಾಗ ಸ್ವಭಾವ ಎಂಬುದು ಮರೆಮಾಡಿಯಾಗುತ್ತದೆ. ಒಟ್ಟಿನಲ್ಲಿ ಜೀವರ ಸ್ವಭಾವ ಏನು, ಪ್ರಭಾವದಿಂದ ಏನಾಗಿದೆ? ಪ್ರಭಾವ ಎಂಬುದು ಸಂಸಾರಾವಸ್ಥೆಯಲ್ಲಿ ಜೀವರಿಗೆ
ಸಕಲ ಇಂದ್ರಿಯಗಳಿಂದ ಕೂಡಿದ ಶರೀರವನ್ನು ಕೊಟ್ಟಾಗ ವೃಕ್ಷಾದಿಗಳಿಗೂ ಶರೀರವಿದೆ, ಪಶು ಪಕ್ಷಿಗಳಿಗೂ ಶರೀರವಿದೆ, ಮನುಷ್ಯರಿಗೂ ಶರೀರವಿದೆ. ಈ ಶರೀರ ಕೊಟ್ಟಾಗ ಆ ಜೀವರು ಮೊಟ್ಟ ಮೊದಲಿಗೆ ಏನಂತ ತಿಳಿದುಕೊಳ್ಳುತ್ತಾರೆ? ನಾನೇ ವೃಕ್ಷ, ನಾನೇ ಪಶು, ನಾನೇ ಮನುಷ್ಯ ಎಂಬುದಾಗಿ 3 ಜನ ಜೀವರು ತಿಳಿದುಕೊಳ್ಳುತ್ತಾರೆ. ಆದರೆ ಅವರ ಕಣ್ಣೆದುರಿಗೆ ಒಂದು ವೃಕ್ಷ ಕೆಳಗೆ ಬೀಳುತ್ತದೆ. ಬೀಳುವಾಗ ನಿಂತಿರುವ ವೃಕ್ಷ ಕೇಳುತ್ತದೆ, ನೀನೇ ವೃಕ್ಷವಾಗಿದ್ದರೆ ಯಾಕಪ್ಪ ಬೀಳ್ತಾ ಇದೆಯಾ? ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಎಂಬ ಗೀತಾವಾಕ್ಯದಂತೆ ವೃಕ್ಷ ಅಂದರೆ ನಿತ್ಯವಾಗಿ ಮೂಲ ವೃಕ್ಷ ಎಂಬತಕ್ಕಂಥ ನಿತ್ಯವಾಗಿರಬೇಕು. ಆದರೆ ನೀನು ಬೀಳ್ತಾ ಇದೆಯಲ್ಲ, ನಿನ್ನ ಅಂತ್ಯವನ್ನು ಕಾಣುತ್ತಾ ಇದೆಯಲ್ಲ, ಆದ್ದರಿಂದ ನೀನು ವೃಕ್ಷವಲ್ಲ ಎಂಬತಕ್ಕಂಥದ್ದನ್ನು ಪತನದ ಕಾಲದಲ್ಲಿ ಅದು ಜಗಜ್ಜಾಹರವಾಗ್ತಾ ಇದೆ. ಆದರೆ ಆ ಕಾಲದಲ್ಲಿ ಜೀವ ಆ ಮರದಿಂದ ಬಿಟ್ಟು ಹೋಗಿರುತ್ತಾನೆ. ಮತ್ತೆ ಅವನು ಪಶು ರೂಪದಲ್ಲಿ ಉಗ್ರ ವ್ಯಾಘ್ರ, ಹುಲಿ, ಸಿಂಹ, ಆನೆ, ಮೊಸಳೆ ಮುಂತಾದ ಕ್ರಿಮಿ ಕೀಟ ರೂಪದಲ್ಲಿದ್ದಾಗ ನಾನೇ ಪ್ರಾಣಿ, ಇದು ನಾನೇ ಈ ಶರೀರ, ನಾನೇ ಹುಲಿ, ನಾನೇ ರಾಣೆ, ನಾನೇ ಆನೆ, ನಾನೇ ಹಾವು, ನಾನೇ ಕೀಟ ಎಂಬುದಾಗಿ ಅದು ಅಂದುಕೊಂಡಿರುತ್ತದೆ. ಆದರೆ ಅದು ಮತ್ತೊಬ್ಬ ಹುಳದ ಎದುರಿಗೆ ಮರಣವನ್ನು ಒಪ್ಪುತ್ತಿರುತ್ತದೆ, ಗಾಯ ಹೊಂದಿರುತ್ತಿರುತ್ತದೆ. ತನಗೆ ಅನಿಷ್ಟವಾದ ಮರಣ ಏಕೆ ಬರುತ್ತದೆ? ತನಗೆ ಅನಿಷ್ಟವಾದ ಗಾಯದಿಂದ ದುಃಖ ಏಕೆ ಬರುತ್ತದೆ? ಯಾವ ಪಶು ಇನ್ನೊಂದು ಪಶುವಿನಲ್ಲಿರತಕ್ಕಂಥ ಇದನ್ನು ತಿಳಿದುಕೊಳ್ಳಲು ಅಸಮರ್ಥವಾಗುತ್ತದೆ? ಯಾವ ಜೀವ ಸಾಯುತ್ತಿರುತ್ತಾನೆ, ದುಃಖಿಸಿರುತ್ತಾನೆ, ಯಾವ ಪಶುವಿನ ಅವಸ್ಥೆಯಲ್ಲಿ ತಾನು ದುಃಖಿ ಎಂಬುದನ್ನು ತಿಳಿಯುತ್ತಾನೆ ಹೊರತು ದುಃಖದ ನಿವಾರಣೆ ಅವರಿಗೆ ತಿಳಿಯುವುದಿಲ್ಲ. ಇನ್ನು ಮನುಷ್ಯನಾಗಿ ಬಂದಾಗ ವೃಕ್ಷಗಳಿಂದ ಅಧಿಕವಾದ ಬುದ್ಧಿ, ವಿವೇಕವನ್ನು ಭಗವಂತ ಮನುಷ್ಯನಿಗೆ ಕೊಡುತ್ತಾನೆ. ಪಶುಗಳಿಗಿಂತ ಅಧಿಕವಾದ ಹೇಗೆ ಸಮೂಹದಲ್ಲಿ ಬಾಳಬೇಕು, ಹೇಗೆ ತನ್ನ ಆಹಾರವನ್ನು ತನ್ನ ಸಂಸಾರದಲ್ಲಿ ಬಾಳಬೇಕು, ನಿಯಮನ ಮಾಡಿಕೊಳ್ಳಬೇಕು ಎಂಬುದನ್ನು ತೋರಿಸಿ, ತನ್ನ ದೇಹದಲ್ಲೇ ಇಂದ್ರಿಯಗಳ ಸಂಯಮ ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ಸಹ ಮನುಷ್ಯನಾಗಿದ್ದಾಗ ವಿವೇಕವನ್ನು ಕೊಡುತ್ತಾನೆ. ಇಷ್ಟು ವಿವೇಕವನ್ನಿದ್ದರೂ ಮನುಷ್ಯರಾಗಿದ್ದರೂ ಸಹ ಎಲ್ಲರೂ ಐಕ್ಯಪರವಾಗಿ ಚಿಂತನೆ ಮಾಡಿ ಇಡೀ ಪ್ರಪಂಚವು ನನ್ನದೇ ಆಗುತ್ತದೆ, ನನ್ನದೇ ಆಗಬೇಕು, ಎಲ್ಲರೂ ನನ್ನ ಅಡಿಯಾಳಾಗಬೇಕು, ಎಲ್ಲ ಸುಖವೂ ನನಗೆ ಬೇಕು ಎಂಬುದಾಗಿ ಹೋರಾಡುತ್ತಾನೆ. ಆದರೆ ಆ ಹೋರಾಟದಲ್ಲಿ ಕೇವಲ ದುಃಖವನ್ನು ಅನುಭವಿಸುತ್ತಾನೆ. ಅವನಿಗೆ ಒದಗಿದ ಕೇವಲ ಅಲ್ಪ ಒಂದು ಹಿಡಿ ಮಣ್ಣಿಂದ ಅವನ ಜೀವನವಿಡೀ ಇದ್ದರೂ ಸಹ ಅದೇ ಹಿಡಿ ಮಣ್ಣನ್ನು ಬಿಟ್ಟು ತಾನು ಗತಿಸಿ ಹೋಗುತ್ತಾನೆ. ಅಂದರೆ ಏನು? ತಾನು ಹಿಡಿದ ಹಿಡಿ ಮಣ್ಣು ಸಹ ತನ್ನದಲ್ಲ ಎಂಬುದನ್ನು ಬೇರೆ ಜೀವರಿಗೆ, ಬೇರೆ ಮನುಷ್ಯರಿಗೆ ತೋರಿಸಿಕೊಡುತ್ತಾನೆ. ತಾನು ಹೋರಾಟ ಮಾಡಿದ್ದು ಈ ಹಿಡಿ ಮಣ್ಣಿಗೆ ಜೀವನ ಪರ್ಯಂತವಾಗಿ ಹೋರಾಟ ಮಾಡಿದೆ. ಹೋರಾಟದಲ್ಲೂ ನಾನು ದುಃಖವನ್ನೇ ಅನುಭವಿಸಿದೆ. ಈಗ ಯಾವ ಹಿಡಿ ಮಣ್ಣನ್ನು ಸಹ ಬಿಟ್ಟು ನಾನು ಹೋಗುತ್ತಿದ್ದೇನೆ. ಇದಾವುದು ನನ್ನದಲ್ಲ, ನಾನು ಇದರಿಂದ ಭಿನ್ನನಾಗಿದ್ದೇನೆ ಎಂಬುದನ್ನು ಜಗತ್ತಿಗೆ ತೋರಿಸುತ್ತಾರೆ. ಹೀಗೆ ಪ್ರತಿ ಜೀವರು ಜನನವಾದ ಶಿಶು ಮರಣವನ್ನು ಅಪ್ಪುತ್ತಿದೆ. ವೃದ್ಧರು ಸಾಗುತ್ತಿದ್ದಾರೆ. ತಮ್ಮ ಮನೆ, ಆಸ್ತಿ, ಕೋಟ್ಯಾಂತರ ರೂಪಾಯಿ ಆಸ್ತಿ, ಬಂಧುಗಳು
ಹೇಗೆ ಕಣದಲ್ಲಿ ಮಣ್ಣನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಸಾಯುವ ಜೀವರಂತೆ ಈ ಮುಷ್ಟಿಯಲ್ಲಿರತಕ್ಕಂಥ ಹಣ, ಸಂಪತ್ತು, ಐಶ್ವರ್ಯ, ವೈಭವ, ವಾಹನ, ಭೂಮಿ, ಆಡು ಕಾಡು ಇವೆಲ್ಲವೂ ಆ ಕಣದ ಸದೃಶ. ಕಟ್ಟಕಡೆಯಲ್ಲಿ ತನ್ನ ಮುಷ್ಟಿಯಲ್ಲಿರತಕ್ಕಂಥ ಆ ಕಣಗಳನ್ನು ಬಿಚ್ಚಿ ತೋರಿಸಿ ಇದು ನನ್ನದಲ್ಲ ಎಂದು ಸಾಯುವಂತೆ ಎಲ್ಲ ಮನೆಯಾಗಲಿ, ಬಂಧುಗಳಾಗಲಿ, ವೈಭವವಾಗಲಿ ಎಲ್ಲವನ್ನೂ ಬಿಟ್ಟು ಯಾವುದು ನಾನಲ್ಲ ಎಂಬುದನ್ನು ತೋರಿಸುತ್ತಾ ತಾನು ಪೃಥಕ್ಕಾಗಿದ್ದೇನೆ ಎಂಬುದನ್ನು ತೋರಿಸುತ್ತಾ ಸಾಯುತ್ತಾನೆ. ಇದರಿಂದ ಅವನಿಗೆ ಅರಿವಾಗುವುದು, ನಾನು ಈ ಮಣ್ಣಲ್ಲ, ನಾನು ಈ ಸಂಪತ್ತಲ್ಲ, ನಾನು ಈ ಯಾವ ವೈಭವವಲ್ಲ, ನಾನು ಈ ಶರೀರವೂ ಅಲ್ಲ ಎಂದು ತಿಳಿದು ಆ ಶರೀರವನ್ನು ತ್ಯಜಿಸುತ್ತಾನೆ. ಇದನ್ನು ನೋಡುತ್ತಿರುವ ಮನುಷ್ಯ ಈ ಶರೀರ ತ್ಯಾಗದಿಂದ ತಿಳಿಯಬೇಕಾದದ್ದೇನು? ಈ ಶರೀರಕ್ಕೂ ಆತ್ಮನಿಗೂ ಭಿನ್ನವಿದೆ ಎಂಬುದು, ಶರೀರಕ್ಕೂ ಮತ್ತು ಮತ್ತೊಂದು ಶರೀರಕ್ಕೂ ಭಿನ್ನವಿದೆ ಎಂಬುದು, ಮತ್ತೊಂದು ಶರೀರದಕ್ಕೂ ಐಶ್ವರ್ಯಕ್ಕೂ ಭಿನ್ನವಿದೆ ಎಂಬುದು, ಹೀಗೆ ಅನಂತ ಭಿನ್ನಗಳನ್ನೇ ತೋರಿಸಿದರೂ ಸಹ ಐಕ್ಯ ಉಪಾಸನೆ ಮಾಡುವ ಜನರು ಸಾಯುವಾಗಲೂ ಇದನ್ನು ಸಾಯುವ ಜೀವ ಅರಿವಾಗುವುದೇ ಹೊರತು ಆ ಸಾವನ್ನು ಕಂಡು ನೋಡುವ ಕೇಳುವ ವ್ಯಕ್ತಿಗೆ ಅದರ ಪರಿಚಯವಾಗುವುದೇ ಇಲ್ಲ. ಏಕೆಂದರೆ ತನ್ನ ಸಾವಿನವರೆಗೂ ತನಗೆ ಬುದ್ಧಿ ಬರುವುದಿಲ್ಲ. ಬೇರೆ ಯಾವ ಅನುಭವವಿದ್ದರೂ ತನ್ನ ಸ್ವ ಅನುಭವದ ಮುಂದೆ ಪರರ ಅನುಭವ ಲೆಕ್ಕಕ್ಕೆ ಬರುವುದಿಲ್ಲ. ಇದು ಮೌಢ್ಯವಾದ ಮನುಷ್ಯ ಜೀವನಿಗೆ ಆಗತಕ್ಕಂಥ ಅವಸ್ಥೆ. ಪ್ರೌಢನಾದವನು ಇದರಿಂದ ನಾವು ಯುಕ್ತಿಯಿಂದ ತಿಳಿದುಕೊಳ್ಳಬೇಕು. ನಾನು ಇವನಂತೆ ಐಕ್ಯವನ್ನು ಉಪಾಸನೆ ಮಾಡಿ ಇದೆಲ್ಲವೂ ನಾನು ಎಂದು ತಿಳಿದುಕೊಂಡಿದ್ದೆ. ಆದರೆ ಅವನು ಸಾಯುವಾಗ ಎಲ್ಲವನ್ನೂ ಬಿಟ್ಟು ಹೋಗಿದ್ದಾನೆ. ನಾನಲ್ಲ ಎಂದು ತೋರಿಸಿದ್ದಾನೆ. ತನ್ನ ಶರೀರವೂ ತಾನಲ್ಲ ಎಂದು ತೋರಿಸಿದ್ದಾನೆ. ಆದ್ದರಿಂದ ನಮ್ಮ ತಿಳುವಳಿಕೆಯಲ್ಲಿ ನಾವು ಏನು ತಿಳ್ಕೊಳ್ಬೇಕು? ನಾನು ಎಂಬತಕ್ಕಂಥದ್ದು ಈ ಶರೀರವಲ್ಲ, ನಾನು ಎಂಬತಕ್ಕಂಥದ್ದು ಈ ಐಶ್ವರ್ಯವಲ್ಲ, ನಾನು ಎಂಬುದು ಈ ಹಣವಲ್ಲ, ನಾನು ಎಂಬುದು ಈ ಸಂಬಂಧವಲ್ಲ, ನಾನು ಎಂಬುದು ಈ ಪೃಥ್ವಿಯ ಯಾವ ಭಾಗವೂ ಅಲ್ಲ. ಇದಕ್ಕೆಲ್ಲವೂ ಭಿನ್ನವಾಗಿದ್ದೇನೆ ಎಂಬತಕ್ಕಂಥದ್ದನ್ನು ಪ್ರೌಢಾವಸ್ಥೆಯಲ್ಲಿ ತಿಳಿದುಕೊಂಡಾಗ ಪೃಥಕ್ಕಧಿಕರಣದಲ್ಲಿ ಶ್ರೀ ವೇದವ್ಯಾಸದೇವರು 2 ಸೂತ್ರವನ್ನು ತಿಳಿಸಿ, ತದ್ಗುಣ ಸಾರವತ್ವಾತ್ ತದ್ವ್ಯಪದೇಶಃ ಪ್ರಾಜ್ಞವತ್. ಪ್ರಾಜ್ಞನಾದವನು ಅಜ್ಞಾವಸ್ಥೆಯಲ್ಲಿ ತಿಳಿದಂಥ, ಮೌಢ್ಯಾವಸ್ಥೆಯಲ್ಲಿ ತಿಳಿದಿರತಕ್ಕಂಥ ಐಕ್ಯವನ್ನು ಬಿಟ್ಟು ಭೇದವನ್ನು ತಿಳಿದುಕೊಳ್ಳಬೇಕು. ಪೃಥಗುಪದೇಶಾತ್ ಎಂಬತಕ್ಕಂಥದ್ದು ಭಿನ್ನತೆಯನ್ನೇ ತೋರಿಸುತ್ತದೆ. 2 ವಿವಿಧವಾದ ವಾಕ್ಯಗಳಿರುವುದೇ ಭಿನ್ನತೆ ಇದೆ. 5 ವಾಕ್ಯಗಳಿಂದ ಐಕ್ಯವನ್ನು ಹೇಳುವುದಾದರೆ 5 ವಾಕ್ಯ ಯಾಕೆ ಬೇಕಿತ್ತು? 1 ವಾಕ್ಯ ಸಾಕಾಗಿತ್ತು. ವೇದವೆಲ್ಲವೂ ಸಹ ಭೇದ ಪರವಾಗಿಯೇ ಇರುವುದರಿಂದ ಅನಂತ ಸಂಖ್ಯೆಯಲ್ಲಿ ಭೇದರೂಪವಾಗಿ ತಿಳಿಸಿ ಕೇವಲ 5 ಭಾಗದಲ್ಲಿ ಅಭಿನ್ನ ತೋರುವಂತೆ ತೋರಿಸಿದರೂ ಸಹ ಅದಕ್ಕೆ ಏನು ಅರ್ಥ ಮಾಡಬೇಕು? ಭಗವದ್ವಿಷಯಕವಾಗಿ ತನ್ನನ್ನು ತಾನು ಹೇಳಿಕೊಂಡಿರ್ತಕ್ಕಂಥ ವಾಕ್ಯಗಳಾಗಿದೆ ಎಂದು ತಿಳಿಯಬೇಕು. ಭಗವಂತನಲ್ಲಿ ನೇಹಾನಾನಾಸಿ ಕಿಂಚನ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಾಗಿದ್ದೇನೆ ಎಂಬತಕ್ಕಂಥದ್ದು ಭಗವಂತನ ಹೇಳಿಕೊಂಡಾಗ ಅದರಲ್ಲಿ ಯಾವ ಕೊರತೆಯೂ ಆಗುವುದಿಲ್ಲ. ತತ್ವಮಸಿ ಎಂಬತಕ್ಕಂಥದ್ದಾಗಿ ನಾನೇ ಆಗಿದ್ದೇನೆಂದ ಬ್ರಹ್ಮನ ಹೇಳಿಕೊಂಡಾಗ ಯಾವ ದೋಷವೂ ಇಲ್ಲ. ಜೀವಪರವಾಗಿ ತತ್ವಮಸಿ ಎಂದರೆ ಸಾದೃಶ್ಯವನ್ನು ತಿಳಿದುಕೊಂಡಾಗ
ಭಗವಂತನಂತೆ ಚಿದ್ರೂಪವಾಗಿ ಚೇತನರು ತತ್ವಮಸಿಗಳಾಗಿದ್ದಾರೆ ಎಂಬ ಸಾದೃಶ್ಯವನ್ನು ತಿಳಿದುಕೊಳ್ಳಬೇಕು. ಚೇತನತ್ವ ಸಾಧಾರಣ, ಚಿದ್ರೂಪ ಸಾಧಾರಣ. ಆದರೆ ಪ್ರಕಾಶಮಯವಾದ ಕೋಟಿ ಸೂರ್ಯದಲ್ಲಿ ಒಂದು ಮಿಣುಕು ಹುಳ ಹೇಗೆ ಸಾದೃಶ್ಯವನ್ನು ನಾವು ಹೇಳಬಹುದು? ಹಾಗೆ ಜೀವರು ಭಗವಂತನ ಪ್ರಕಾಶದ ಎದುರಿಗೂ ಮಿಣುಕು ಹುಳದಂತೆ. ಆದರೂ ಸಾದೃಶ್ಯವನ್ನು ನಾವು ಹೇಗೆ ತಿಳಿದುಕೊಳ್ಳುತ್ತೇವೆಯೋ? ಜೀವರು ಪರಬ್ರಹ್ಮನ ಭಗವಂತನ ಅನಂತ ಗುಣಗಳಿಂದ ಮೇಲೆ ಎದುರಿನಲ್ಲಿ ಇವನ ಇರುವಿಕೆ ಎಂಬುದು ಇದೆ, ಸತ್ತ ಇದೆ. ಭಗವಂತನ ಸತ್ತ ಅಪಾರವಾದದ್ದು, ಜೀವನ ಸತ್ತ ಅಸ್ವತಂತ್ರವಾದದ್ದು ಎಂಬುದನ್ನು ತಿಳಿದಾಗ ಸತ್ತಾತ್ರಯ ನಾಪೇಕ್ಷತ್ವಂ ಸ್ವತಂತ್ರತ್ವಂ ಸ್ವತ್ತಾತ್ರಯ ಅಪೇಕ್ಷತ್ವಂ ಭಿನ್ನ ಜೀವತ್ವಂ ಎಂಬ ತಿಳಿದಾಗ ನನ್ನ ಇರುವಿಕೆ, ನನ್ನ ಬುದ್ಧಿ, ನನ್ನ ಕೃತಿ ಭಗವದಧೀನ ಎಂಬುದು ಸಕಲ ಜೀವರ ಪ್ರಾಥಮಿಕ ಗುಣವಾಗಿದೆ. ನನ್ನ ಅಸ್ತಿತ್ವ, ನನ್ನ ಪ್ರಮಿತಿ, ನನ್ನ ವೃತ್ತಿ ನನ್ನ ಅಧೀನವೇ ಆಗಿದೆ ಎಂಬತಕ್ಕಂತಹದ್ದು ಭಗವಂತನ ಗುಣ. ಅದನ್ನು ಬ್ರಹ್ಮಾಸ್ಮಿ ಎಂಬುದರಿಂದ ನಾವು ತಿಳಿದುಕೊಳ್ಳಬೇಕು. ಹೀಗೆ ಸ್ಪಷ್ಟ ವಚನದಿಂದ ಭೇದವನ್ನೇ ತಿಳಿಸತಕ್ಕಂಥ ಅಧಿಕರಣ ಪೃಥಗುಪದೇಶಾಧಿಕರಣ. ಆದ್ದರಿಂದ ಶ್ರೀ ಪುರಂದರದಾಸರು ಒಬ್ಬರನ್ನು ಅಕ್ರೂರ ವರದ ಅಂದರೆ ಒಂದೇ ವರದರನ್ನು ತಿಳಿಸಿಲ್ಲ, 10 ಜನ ವರದರನ್ನು ತಿಳಿಸುವ ಬಗೆಯಾದರೂ ಏನು? ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ, ಪರಮಾತ್ಮ ಏಕಏವ. 10 ಎಂಬುದು ಅನಂತ ಸಂಖ್ಯಾವಾಚಿ. ಅನಂತ ಸಂಖ್ಯೆಯಲ್ಲಿರತಕ್ಕಂಥ ಜೀವರಲ್ಲೂ ಸಹ ಸಾತ್ವಿಕರು, ರಾಜಸರು, ತಾಮಸರು ಎಂಬುದಿದ್ದಾರೆ. ಅತ್ಯಧಿಕ ಸಂಖ್ಯೆಯಲ್ಲಿರತಕ್ಕಂಥ ತಾಮಸ ಮತ್ತು ರಾಜಸರು ಪೃಥಗುಪದೇಶದಲ್ಲಿರುವಂತೆ ಅನ್ಯತಾ ಜ್ಞಾನವನ್ನೇ ಅವರ ಸ್ವರೂಪದಲ್ಲಿರುವುದರಿಂದ ಪೃಥಗುಪದೇಶ ಅವರ ಸ್ವರೂಪ ಎಂಬುದು ಅಭಿನ್ನವಾಗಿಯೇ ಚಿಂತಿಸುತ್ತದೆ. ಭೇದ ಪರವಾಗಿದ್ದರೂ ಅಭಿನ್ನ ಉಪಾಸನೆಯೇ ಮಾಡುತ್ತಾರೆ ಎಂಬುದು ಆಯಾ ಜೀವರ ಸ್ವರೂಪ ದ್ಯೋತಕವಾಗಿದೆ. ವಿಜ್ಞಾನಿಗಳಾದ ಸಾತ್ವಿಕರು ಅಕ್ರೂರ ವರದಾದಿ 10 ಜನ ತೋರಿಸಿದಾಗ ಅನಂತ ಸಾತ್ವಿಕ ಜೀವರು ಭೇದವನ್ನೇ ಉಪಾಸನೆ ಮಾಡಿ ತಮಗೆ ಯೋಗ್ಯವಾದ ಸ್ವರೂಪಭೂತವಾದ ಆನಂದ ಅತಿಶಯವನ್ನು ಹೊಂದುತ್ತಾರೆ ಎಂಬುದೇ ಈ ಅಧಿಕರಣದ ಮುಖ್ಯ ಸಾರಾಂಶವಾಗಿದೆ. ಇದನ್ನು ತೋರಿಸಲು ಪುರಂದರದಾಸರು 10 ಜನ ವರದರನ್ನು ಮಾತ್ರ ಇಲ್ಲಿ ವಿವರಿಸಿದ್ದಾರೆ. ಇವರೆಲ್ಲರೂ ಸಾತ್ವಿಕ ಪ್ರವೃತ್ತಿಗಳು. ಇವರೆಲ್ಲರೂ ಭಿನ್ನವನ್ನು ತಿಳಿದುಕೊಂಡು ಆರಾಧನೆ ಮಾಡಿ ಭಗವಂತನ ಪ್ರಸಾದ ಕಂಡುಕೊಂಡವರು. ಇದು ನಿದರ್ಶನದಿಂದ ನಾವು ತಿಳಿಯಬೇಕಾದೇನು? ಭಗವಂತನಿಂದ ಜೀವರು ಭಿನ್ನರೇ ಆಗಿದ್ದಾರೆ. ಅಭಿನ್ನವಾಗಿದ್ದರೆ ಉಪಾಸನೆ ಕೂಡುತ್ತಿರಲಿಲ್ಲ, ವರದರು ಅಂತ ಅನಿಸಿಕೊಳ್ಳುತ್ತಿರಲಿಲ್ಲ, ಲೋಕದ ವ್ಯವಹಾರವೇ ಇರುತ್ತಿರಲಿಲ್ಲ ಎಂಬುದು ಮೂಲಭೂತವಾದ ಪಂಚಭೇದ ತಾರತಮ್ಯವನ್ನು ತಿಳಿಸತಕ್ಕಂಥ ಪಾಠ ಪುರಂದರದಾಸರು ಪೃಥಗಧಿಕರಣದಿಂದ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲರಿಗೆ ಭೂಯಿಷ್ಟಾಂತರ ಮುಕ್ತಿವಿದೆಯಮ್ಮ ಅಂತ ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ಕೇವಲ ಮನುಷ್ಯರಲ್ಲಿ ಆಗಿದ್ದಾಗ, ಯೋಗ್ಯ ಗುರುಗಳ ಸಂಪರ್ಕವಿದ್ದಾಗ ಬರಬಹುದಾಗಿರತಕ್ಕಂಥ ಜ್ಞಾನವಾಗಿರುತ್ತದೆ. ಇಂತಹ ಶ್ರೇಷ್ಠ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಅವರ ಇರುವಿಕೆಗೆ ನೆರವಾದ ಗುರು ಹಿರಿಯರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ, ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಭೇದ ಎಂಬತಕ್ಕಂತಹ ಸುಜ್ಞಾನವನ್ನು ಪ್ರಸಾರ ಮಾಡೋದರಿಂದ ಆ ತತ್ವಾಭಿಮಾನಿ ದೇವತೆಗಳಿಗೆ ನಾವು ಚಿರಸ್ಮರಣೆಯಾಗಿ ಅನಂತ ನಮಸ್ಕಾರವನ್ನು ಸಲ್ಲಿಸಬೇಕು.
ದೇವತೆಗಳಲ್ಲಿ ಅತಿ ಶ್ರೇಷ್ಠರಾದ ಜೀವೋತ್ತಮನಾದ ವಾಯುದೇವರು ವಿಷ್ಣುವಿನ ಆಜ್ಞೆಯಂತೆ ಭಗವಂತನ ಭಕ್ತರಿಗೆ ಈ ಭೇದ ಜ್ಞಾನವನ್ನು ಸುವಿಸ್ತಾರವಾಗಿ ತಿಳಿಸಲು ಶ್ರೀಮದಾನಂದ ತೀರ್ಥರು ಭಾಷ್ಯ ರೂಪದಲ್ಲಿ ವೇದವ್ಯಾಸರ ಅಭಿಪ್ರಾಯವನ್ನು ಹಂಚಿದ್ದಾರೆ. ಆದ್ದರಿಂದ ಜೀವೋತ್ತಮರಾದ ವಾಯುದೇವರನ್ನು ನಾವು ಅತಿ ಶ್ರೇಷ್ಠ ಗುರುಗಳು, ಮುಖ್ಯ ಗುರುಗಳು, ಆದಿ ಗುರುಗಳು ಎಂದು ತಿಳಿದು ಅವರು ನಮಸ್ಕರಿಸಬೇಕು, ಪ್ರಾರ್ಥಿಸಬೇಕು. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರವಾದ ಲಕ್ಷ್ಮೀನಾರಾಯಣ ಮಾತ್ರ, ಅವರೇ ನಮ್ಮ ಬಿಂಬರೂಪ. ಆ ಬಿಂಬನಿಂದಲೇ ಮುಖ್ಯ ಪ್ರಾಣದೇವರು ನಮಗೆ ಪ್ರಚೋದನೆ ಮಾಡಿದರು. ತತ್ವಾಭಿಮಾನಿ ದೇವತೆಗಳು ತಿಳಿಸಿಕೊಟ್ಟರು. ಗುರು ಹಿರಿಯರು ಅನುಗ್ರಹ ಮಾಡಿದರು. ತಂದೆ ತಾಯಿಗಳು ನಮಗೆ ಜನ್ಮವಿತ್ತರು. ಈ ಒಂದು ಶ್ರೇಷ್ಠ ಜ್ಞಾನವನ್ನು ನಾವು ತಿಳಿದುಕೊಂಡಾಗ ನಮ್ಮ ಬಿಂಬನಿಗೆ ಪ್ರತೀಕವಾಗಿ ಏನನ್ನು ಮಾಡುವುದು, ಎಷ್ಟು ಸಾರಿ ನಮಸ್ಕಾರ ಮಾಡುವುದು, ಅವನ ಅನುಗ್ರಹವನ್ನು ಹೇಗೆ ತಾನೇ ವ್ಯಕ್ತಪಡಿಸುವುದು ಅಂದರೆ ಕೇವಲ ನಮಸ್ಕಾರ ಮೂಲಕ. ಇದನ್ನು ಉಪನಿಷತ್ ತಿಳಿಸಿರುವಂತೆ ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.